ಗಾಡಿನೇ ಎತ್ಸ್ಬಿಡ್ತೀವಿ ಆಯ್ತಾ. ಅಲ್ಲ ನಗರಸಭೆಯವರು ಇದು ಭರವಸೆಗಳನ್ನ ಸೇಮ್ ರಾಜಕಾರಣಿಗಳು ಹಂಗೆ ಕೊಡ್ತೀರಾ ಪ್ರಾಬ್ಲಮ್ಗಳು ಮಾತ್ರ ಅಲ್ಲ, ಪ್ರಾಬ್ಲಮ್ಗಳು ಎಷ್ಟರ ಮಟ್ಟಿಗೆ ಸಾಲ್ವ್ ಮಾಡ್ತಾ ಇದ್ದೀರಾ ಅಂದ್ರೆ ಈ ಗುಂಡಿ ಇಲ್ಲೊಂದ್ ಐತೆ 6 ತಿಂಗಳಿಂದ ಹೇಳ್ತಾ ಇದೀವಿ ಗುಂಡಿಗಳು. ಅಲ್ಲಿ ಎಷ್ಟು ಜನ ಬಿದ್ದಿದಾರೆ ಗೊತ್ತಾರಣ? ಅಲ್ಲಿ ಎಷ್ಟು ಜನ ಬಿದ್ದಿದಾರೆ ಗೊತ್ತಾ ಹೋಗ್ಲಿ? 6 ತಿಂಗಳಿಂದ ಗುಂಡಿ ಇರೋದು, ಎಷ್ಟು ಜನ ಬಿದ್ದಿದಾರೆ ಗೊತ್ತಾ ಹೋಗ್ಲಿ? ಅಲ್ಲ ಹೋಗ್ಲಿ, ಎಷ್ಟು ಜನ ಬಿದ್ದಿದ್ರು? ಹೌದು ಅಣ್ಣ, ನಮ್ ಜವಾಬ್ದಾರಿನೇ ಅದು. ಹೇಳ್ತೀನಿ ಕೇಳ್ರಿ, ಅಲ್ಲ ಗುಂಡಿ ಎಷ್ಟು ಜನ ಬಿದ್ದಿದ್ರು ಗೊತ್ತಾ? ಅಲ್ಲ ಮತ್ತೆ ಆ ಗುಂಡಿ ಸಾಲ್ವ್ ಮಾಡಬಾರ್ದು ಅಂತ ಆಯ್ತಾ? ಎಷ್ಟು ದಿವಸ ಬೇಕು ಹೋಗ್ಲಿ? ಎಷ್ಟು ಸಲ ಕೇಳಿದೀವಿ ನಾವು ಆ ಗುಂಡಿ ಎಷ್ಟು ದಿವಸ ಸರ್? ಆ ಗುಂಡಿ ಎಷ್ಟು ದಿವಸ ಆಯ್ತು ನೋಡಿ, ಎಷ್ಟು ಜನ ಬಿದ್ದಿದ್ರು ಗೊತ್ತಾ? ಆ ಗುಂಡಿಗಳು ಸಾಲ್ವ್ ಮಾಡಲ್ಲ, ಆ ಗುಂಡಿಗಳು ಮುಚ್ಚಲ್ಲ, ರೋಡ್ ನಲ್ಲಿ ಮುಂದೆ ಇರೋ ಗುಂಡಿಗಳು ಮುಚ್ಚಲ್ಲ ಅಂತ ಏನ್ ನಾವು ರೆಕಾರ್ಡೇ ಮಾಡಬಾರ್ದು ಅಂತನಾ? ಅಲ್ಲ ಗುಂಡಿಗಳು ಮುಚ್ಚಿ ಎಷ್ಟು ದಿವಸ ಆಯ್ತಾನ ಹೋಗ್ಲಿ? ಯಾವಾಗ? ಯಾರನ್ನ ಸತ್ತಾಗ ಮಾಡ್ತೀರಾ? ಈಗ ಜನರಿಗೆ ಹೌದು, ಸಣ್ಣ ಪುಟ್ಟ ಹೊಂದ್ಕೊಳ್ಳಿಲ್ಲ ಅಂದ್ರೆ ಯಾವ್ದು ಬಗೆಹರಲ್ಲ ಸಮಸ್ಯೆ. ಹಣ್ಣಿನ ಅಂಗಡಿ ಬೇರೆ ಏನು ಇಡ್ತಿಲ್ಲಲ್ಲ ಸರ್? ಅಲ್ಲ ಅದನ್ನ ಮಾಡಿದಾರೆ, ಅದನ್ನ ಚರ್ಚೆ ಮಾಡ್ತೀನಿ. ನಾನು ನಿಮ್ಮ ಹತ್ರ ಹೇಳಿದ್ದೀನಿ, ಮುಂದಿನ ಸಮಸ್ಯೆಗಳೇನಾದ್ರೂ ಆದ್ರೆ ಒಂದು ನಿಮಿಷ, ನನಗೂ ಕನ್ಸರ್ನ್ ಇದೆ, ಅವ್ರ ಹತ್ರ ಚರ್ಚೆ ಮಾಡ್ತೀನಿ. ನಮ್ಮ ಇವ್ರ ಹತ್ರ ಚರ್ಚೆ ಮಾಡಿ ಅದಕ್ಕೇನು ಪರಿಹಾರ ಮಾತಾಡೋಣ. ಅಲ್ಲ ಅದಕ್ಕೆ ಬೀಜ ಹಾಕಿದವ್ರು ನೀವೇ ಹಾಕ್ತೀರಿ. ಆತರ ಏನಾದ್ರು ದ್ವೇಷಗಳು ಸಾಧನೆ ಆಗೋದು ಯಾರು ಅಲ್ಲ, ನಮ್ಮ ವಿಡಿಯೋ ಮಾಡಿ ನಮ್ಮ ನಗರಸಭೆಗೆ ಬಿಟ್ರಲ್ಲ. ಏನು ಈ ಮಾರ್ಕೆಟ್ ಜಾಗದಲ್ಲಿ ಹಣ್ಣಿನ ಅಂಗಡಿಗಳು ಎಲ್ಲ, ಇಲ್ಲಿ ಹಣ್ಣಿನ ಅಂಗಡಿಗಳಿಂದ ಟ್ರಾಫಿಕ್ ಜಾಮ್ ಆಗುತ್ತೆ ಆ ಸಮಸ್ಯೆ ಅಂತ ಹೇಳ್ಬಿಟ್ಟು ಸುಮಾರು ದಿನಗಳಿಂದ ಸಾರ್ವಜನಿಕರು ಕಂಪ್ಲೇಂಟ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಪರ್ಯಾಯ ವ್ಯವಸ್ಥೆ ಆಗಿ ನಮ್ಮ ಕೌನ್ಸಿಲ್ ಬಾಡಿಯಿಂದ ಒಂದು ತೀರ್ಮಾನ ಮಾಡಿಕೊಂಡು ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಸದಸ್ಯರೆಲ್ಲ ಒಳಗೊಂಡಂತೆ ಒಂದು ತೀರ್ಮಾನ ಮಾಡಿ ಏನಂತ ಹೇಳಿದ್ರೆ, ಈಗ ಈ ದೇವಸ್ಥಾನದಿಂದ ಕೆಳಗಡೆ ಏನು ಕಾಣಿಸ್ತಿದೆಯಲ್ಲ ಆ ಹಣ್ಣಿನ ಅಂಗಡಿಗಳನ್ನೆಲ್ಲ ಇಲ್ಲಿ ಕೆಳಗಡೆ ಶಿಫ್ಟ್ ಮಾಡೋಣ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಂತರದಲ್ಲಿ ಅದಕ್ಕೋಸ್ಕರ ಅದಕ್ಕೆ ಬೇಕಾಗಿರೋ ಮೂಲಭೂತ ಸೌಕರ್ಯಗಳನ್ನು ವ್ಯವಸ್ಥೆ ಮಾಡಿದ್ದೀವಿ. ಎರಡನೇದಾಗಿ ಇವಾಗ ಅಲ್ಲಿ ಕಾರಿಂದ ಸ್ಟಾಪ್ ಮಾಡ್ತಾ ಇದ್ದಾರಲ್ಲ, ಅವ್ರಿಗೂ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ. ನಂತರ ಇವಾಗ ಏನು ಹೆವಿ ವೆಹಿಕಲ್ ಇದೆಯಲ್ಲ, ಹೆವಿ ವೆಹಿಕಲ್ಸ್ಗೂ ಆ ಕೆರೆ ಕಡೆ ಜಾಗಕ್ಕೆ ಸದ್ಯದಲ್ಲ ಪರಿಸ್ಥಿತಿಯಲ್ಲಿ ಅಲ್ಲಿ ನಿಲ್ಲಿಸ್ಕೊಳ್ಳೋಂತೆ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಇದು ಮುಖ್ಯವಾಗಿ ಎಲ್ಲಿ ನಡೀತಿದ್ರೆ, ಯಾವಾಗಲೂ ಸಾಯಂಕಾಲ ಆಗ್ತದೆ ಈ ಸರ್ಕಲ್ ಜಾಮ್ ಆಗುತ್ತೆ. ಸೊ ಸರ್ಕಲ್ ಜಾಮ್ ಆಗಿ ಒಂದು ಬೈಕ್ ಹೋಗುವಂಥದ್ದು ಒಂದು ಜಾಗ ಇರಲ್ಲ, ಟ್ರಾಫಿಕ್ ಜಾಮ್ ಆಗಿ ತುಂಬ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ. ಈ ಕ್ರಮ ಮಾಡೋದ್ರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂತ ನಮ್ಮ ಏನು ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ನಮ್ಮ ಸದಸ್ಯರು ನಾವೆಲ್ಲ ಸೇರ್ಕೊಂಡು ತೀರ್ಮಾನ ಮಾಡಿ ಈ ಕ್ರಮ ತಗೊಳ್ತಾ ಇದ್ದೀವಿ. ಸರ್, ಇಲ್ಲಿನ ಗಾಡಿಗಳನ್ನ ಅಲ್ಲಿ ಕೆರೆ ಹತ್ರ ಶಿಫ್ಟ್ ಮಾಡಬೇಕು ಸದ್ಯದ ಪರಿಸ್ಥಿತಿಯಲ್ಲಿ. ಇವಾಗ ಸದ್ಯಕ್ಕೆ ಅಲ್ಲಿ ಹಾಕಿದ್ದೀವಿ. ಯಾವ್ದು ಈ ಕಾರ್ಗಳಲ್ಲ, ಕಾರ್ಗಳು ಇಲ್ಲೇ ಕೊಡ್ತೀವಿ, ಕ್ಯಾಂಟರ್ದು ಹಾಕಿದ್ದೀವಿ. ಆ್ಯಂಡ್ ಮೋರ್ ಓವರ್ ಇವತ್ತಿನ ದಿವಸದಲ್ಲಿ ಕಾರ್ಗಳು ಮತ್ತು ಕ್ಯಾಂಟರ್ ಇವೆಲ್ಲನೂ ಆನ್ಲೈನ್ ಬುಕ್ಕಿಂಗ್ ಆಗೋದು, ಸ್ಟ್ಯಾಂಡ್ ಬಂದು ಯಾರೂ ಆಗಲ್ಲ. ಸೊ ಅದರಿಂದ ಅವ್ರಿಗೇನು ಅಷ್ಟೊಂದು ಎಫೆಕ್ಟ್ ಆಗಲ್ಲ, ಆಯಿತಾ? ಯಾಕಂದರೆ ಇತ್ತೀಚೆಗೆ ಈ ಆಂಬ್ಯುಲೆನ್ಸ್ಗಳು ಕಾರ್ಗಿಂತ ಜಾಸ್ತಿ ಸ್ಪೀಡ್ ಆಗ್ಬಿಟ್ಟವೆ. ಕಾರ್ಗಿಂತ ಸ್ಪೀಡ್ ಹೆಂಗೆ ಅಂದರೆ ಕಿಲೋಮೀಟ್ರಿಗೆ 1000 ವಸೂಲಿ ಮಾಡಂಗೆ ಇದು ಮಾಡವೆ. ಇಲ್ಲಿದ್ರೆ ಬಡವರು ಅವರು ಇವರೆಲ್ಲ ಬುಕ್ಕಿಂಗ್ ಮಾಡ್ಕೊಂಡು ಎಲ್ಲ ಇದಾಗ್ತದೆ. ಎಲ್ಲೋ ಬೇರೆ ಕಡೆ ಇದು ಮಾಡೋದ್ರಿಂದ ಅವ್ರಿಗೂ ಕಷ್ಟ, ಪಬ್ಲಿಕ್ಗೂ ಕಷ್ಟ ಅಂತ ವ್ಯವಸ್ಥೆ ಆಗಿದೆ. 21ರಿಂದ 53 ತನಕ ಆಪಲ್ ಗಾಡಿ, ಮೂಸಂಬಿ ಗಾಡಿ ಅಂತ ಯಾವ್ದು ಇದಾವಲ್ಲ ಅವ್ರಿಗೆ ಆ ಜಾಗ ಇರ್ತದೆ, ಅವ್ರು ಸಪ್ರೇಟ್ ಆಗಿ ಇರ್ತಾರೆ. बड़े बड़े हस्ते आपको ಸಿನಾ ಬಾ, ಜಾಗ ಇಲ್ಲೈತೆ.